ದಿವಸ ನಾವು NSUI ವತಿಯಿಂದ ಏನು ನೀಟ್ ಕ್ಯಾನ್ಸಲ್ ಆಗಿದೆ ಅದರ ವಿರುದ್ಧವಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಅದು ಜೋರಾಗಿ ಎಲ್ಲಾ ಕಡೆ ಬೀದರ್ ಜಿಲ್ಲಾದ್ಯಂತ ಎಲ್ಲ ಕಡೆ ಮಳೆ ಮತ್ತು ಗಾಳಿ ಸಲಿಕ್ಕಿಂದು ನಾವು ಪೋಸ್ಟ್ಪೋನ್ ಮಾಡಿದೀವಿ. ಎಲ್ಲ ಕಡೆ ಮರ ಗಿಡಗಳು ಕಂಬ ಎಲ್ಲ ಬೀಳ್ತಾ ಇದೆ, ರಿಸ್ಕ್ ತಗೊಳಕ್ಕಾಗಲ್ಲ ಅಂತ. ಈಗಾಗಲೇ ನಮ್ಮ NSUI ರಾಷ್ಟ್ರೀಯ ಅಧ್ಯಕ್ಷರು ವಿನೋದ್ ಜಾಕರ್ಜಿ ಅವರು, ನಮ್ಮ ರಾಜ್ಯಾಧ್ಯಕ್ಷರು ಕೀರ್ತಿ ಗಣೇಶ್ ಜಿ ಅವರು, ನಮ್ಮ IOIC ಮಾಜಿ ಅಧ್ಯಕ್ಷರು ಶ್ರೀನಿವಾಸ್ ಅವರು, ಮತ್ತೆ ನಮ್ಮ ಬೆಂಗಳೂರು ಮೇಯರ್ ಮಾಜಿ ಮೇಯರ್ ಸಂಪತ್ ರವರು ಕೂಡ ಹೈದರಾಬಾದ್ ಏರ್ಪೋರ್ಟ್ ಇಂದ ಅವರು ಕೂಡ ಬಿಟ್ಟಿದ್ರು. ಆದ್ರೂ ಕೂಡ ಅವರು ಬಿಟ್ಟದಾದ್ಮೇಲೂ ಕೂಡ ನಾವೆಲ್ಲರೂ ಒಂದು ನಿರ್ಣಯ ತಗೊಂಡಿದ್ದೀವಿ. ಇಷ್ಟು ಜೋರು ಮಳೆ ಗಾಳಿಯಿಂದ ಪ್ರತಿಭಟನೆ ಮಾಡೋದು ಅದು ಸರಿಯಲ್ಲ. ಯಾಕಂತಂದ್ರೆ ಎಲ್ಲೂ ಕೂಡ ನಮ್ಮವರಿಗೆ ರಿಸ್ಕ್ ತಗೋಬಾರ್ದಂತ. ಅದಕ್ಕೆ ಅದನ್ನು ನಾವು ಕ್ಯಾನ್ಸಲ್ ಮಾಡಿ ಅದನ್ನು ನಾವು ಪೋಸ್ಟ್ಪೋನ್ ಮಾಡಿದ್ದೀವಿ. ಅದಕ್ಕೆ ತಮ್ಗೆಲ್ಲರಿಗೂ ಈ ಮೂಲಕ ತಿಳಿಸುವುದೇನಂತಂದ್ರೆ ತಾವೆಲ್ಲರೂ ಇಷ್ಟು ಮಳೆಯಲ್ಲೂ ಕೂಡ ಗಾಳಿಯಲ್ಲೂ ಕೂಡ ತಾವೆಲ್ಲರೂ ಇವತ್ತಿನ ದಿವಸ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದಿದ್ದೀರಿ. ತಮ್ಗೆಲ್ಲರಿಗೂ ನಮ್ಮ ಪಕ್ಷದ ವತಿಯಿಂದ NSUI ವತಿಯಿಂದ ಎಲ್ಲರಿಗೂ ನನ್ನ ವತಿಯಿಂದ ನಾನು ಧನ್ಯವಾದ ಸಲ್ಲಿಸ್ತೀನಿ. ಮತ್ತೆ ಮುಂದೆ ಈ ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಮತ್ತೆ ನಾವು ಮುಂದೆ ಮಾಡೋಣ ಅಂತ ನಾನು ಈ ಮೂಲಕ ನಮ್ಗೆಲ್ಲರಿಗೂ ತಿಳಿಸ್ತೀನಿ ಅಂತ ಹೇಳಿ ನನ್ನ 2 ಮಾತಿಗೆ ನಾನು ವಿರಾಮ ಕೊಡ್ತೀನಿ.